ಅಂದರೆ ನನಗೆ 12 ವರ್ಷ ಇರುವಾಗ ನನಗೆ ಪಿಂಚಣಿ ಬರ್ತಾಯಿತ್ತು. ಆಗ 50 ರೂಪಾಯಿ ಬರ್ತಾಯಿತ್ತು ತಿಂಗಳಿಗೆ. ಈಗ ಮೊನ್ನೆ ಏಪ್ರಿಲಿಂದ ಅದನ್ನು ಒಮ್ಮೆ ನಿಲ್ಲಿಸಿದ್ದಾರೆ. ಹಾಗೆ ನಮಗೆ ಪಿಂಚಣಿ ಬರ್ತಾ ಇಲ್ಲ, ನಮಗೆ ನಿಲ್ಲಿಸಿದ್ದಾರೆ ಅಂತ MRW ಅವರ ಹತ್ರ ಕೇಳುವಾಗ ಅವರು ಹೇಳಿದರು, ಇದು APL ಕಾರ್ಡಿನವರಿಗೆ ಇನ್ನು ಮುಂದೆ ಬರುವುದಿಲ್ಲ ಅಂತ. ಆದರೆ ಅದು ನಮಗೆ ತುಂಬ ಸಮಸ್ಯೆ ಆಗ್ತಾಯಿದೆ. ನನಗೆ ನಾನು ದೈಹಿಕ ಅಂಗವಿಕಲ ಆದ ಕಾರಣ ನನಗೆ ನಡೀಲಿಕ್ಕೆ ಆಗೋದಿಲ್ಲ, ಕೈಯಲ್ಲಿ ಏನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲದಕ್ಕೂ ಅವಲಂಬಿತರಾಗಿದ್ದೇನೆ ನಾನು. ಹಾಗೆ ನನಗೆ ಅಪ್ಪ ಇಲ್ಲ, ತೀರಿ ಹೋಗಿದ್ದಾರೆ. ಅಮ್ಮ, ಅಣ್ಣ ಮತ್ತು ಅತ್ತಿಗೆ ಮನೆಯಲ್ಲಿರೋದು. ಅಮ್ಮನಿಗೂ ಅಷ್ಟು ಕೂಡುವುದಿಲ್ಲ ಈಗ. ಅಣ್ಣನಿಗೆ ಅವರದ್ದೇ ಸಂಸಾರ ಇರುವಾಗ ನಮ್ಮನ್ನು ನೋಡಿಕೊಳ್ಳೋದೇ ಹೆಚ್ಚು. ಅದ ಮೇಲೆ ನಮಗೋಸ್ಕರ ಹಣ ನಮಗೆ ಮದ್ದಿಗೆ ಆಗ್ಬೋದು ಅಥವಾ ಓಡಾಡಲಿಕ್ಕೆ ಇರ್ಬೋದು, ಯಾವುದಕ್ಕಾದರೂ ಎಲ್ಲದಕ್ಕೂ ಹಣ ಬೇಕಾಗ್ತದೆ. ಎಲ್ಲ ಅವರ ಮೇಲೆ ಬೀಳ್ತದೆ ಈಗ. ನಮಗೆ ಸ್ವಲ್ಪ ಆದರೂ ಹಣ ಬರುವಾಗ ನಮಗೆ ಒಂದು ಖುಷಿ ಆಗ್ತದೆ, ಮನಸ್ಸು ಇದೆ ಅಂತ ಬರ್ತದೆ ಒಂದು. ಮತ್ತು ನಮಗೆ ಅವರ ಹತ್ರ ಕೇಳಿ ಎಷ್ಟು ಕೊಟ್ಟರು ನಮಗೆ ಕೇಳಲಿಕ್ಕೆ ಒಂಥರ ಮುಜುಗರ ಆಗ್ತದೆ ಅಣ್ಣನವರ ಹತ್ರ. ಈಗ ಎಷ್ಟು ಬರ್ತಾ ಉಂಟು ನಿಮಗೆ ಪಿಂಚಣಿ? ನನಗೆ ತಿಂಗಳಿಗೆ 2,000 ಬರ್ತಿತ್ತು, ಅದೇ ಈಗ ಏಪ್ರಿಲಿಂದ ಬರ್ತಾ ಇಲ್ಲ. ಈಗ ನಿಮಗೆ ಈ ಪಿಂಚಣಿಯಿಂದ ನೀವು ಏನೆಲ್ಲ ನಿಮ್ಮ ಕೆಲಸಗಳು ಆಗ್ತಿತ್ತು ಅಥವಾ ಔಷಧಕ್ಕೆ ಯಾವುದಕ್ಕೆಲ್ಲ ಖರ್ಚು ಮಾಡ್ತಾ? ಅಂದರೆ ನನಗೆ ಏನು ಮಾಡಲಿಕ್ಕೆ ಆಗದ ಕಾರಣ ನನಗೆ ಎಲ್ಲ ಈಗ ಮದ್ದಿಗೆ ಆಗ್ಬೋದು, ಅಥವಾ ಈಗ ನನಗೆ ಎಲ್ಲಿಯಾದ್ರು ಹೋಗಬೇಕಾದ್ರೆ ಅದಕ್ಕೆ ಇದು ಕಾರ್ ಬೇಕೇ ಬೇಕು. ಇದು ಒಂದು ಮನೆಯಲ್ಲಿ ಕಾರ್ ಇದ್ದರೆ ಅದು APL ಅಂತ ಕನ್ಸಿಡರ್ ಮಾಡ್ತಾರೆ ಅವರು. ಈಗ ನನಗೆ ಓಡಾಡಬೇಕಾದ್ರೆ ಕಾರು ಬೇಕೇ ಬೇಕು. ಅದಕ್ಕೆ ಡೀಸೆಲ್ ಖರ್ಚಾಗ್ತದೆ. ಮತ್ತು ಹಾಗೆ ಇನ್ನಿತರ ಖರ್ಚುಗಳಿರ್ತದೆ. ಅಂದರೆ ಅವರಿಗೆ ಅವರ ಸಂಸಾರ ಅಂತ ಅವರ ಫ್ಯಾಮಿಲಿ ಇದು ಖರ್ಚು ಇರ್ತದೆ. ಅದ ಮೇಲೆ ನಮ್ಮದು ಕೂಡ ನೋಡಿಕೊಳ್ಬೇಕಂದ್ರೆ ತುಂಬ ಕಷ್ಟ ಆಗ್ತದೆ ಅದು. ಆದ ಕಾರಣ ಸರ್ಕಾರ ಇಷ್ಟು ಸಮಯ ಹೇಗೆ ನಮಗೆ ಪಿಂಚಣಿ ಕೊಡ್ತಿತ್ತ ಹಾಗೆ ಇನ್ನೂ ಕೂಡ ಅಂದರೆ ಬೇರೆ ಏನು ಡಾಕ್ಯುಮೆಂಟ್ ಎಲ್ಲ ಕೇಳದೆ ಅದನ್ನು ಹಾಗೆ ಮುಂದುವರಿಸಬೇಕಂತ ನನ್ನ ಕೋರಿಕೆ. ಮತ್ತು ನಮಗೆ ಈಗ ಇದು DC ಆಫೀಸ್ಗೆ ಹೋಗ್ಲಿಕ್ಕಾಗಲಿ ಅಥವಾ ಇದು VA ಅವ್ರ ಹತ್ರ ಮಾತಾಡಲಿಕ್ಕಾಗಲೂ ನಮ್ಮಿಂದ ಸಾಧ್ಯ ಇಲ್ಲ. ಅದಕ್ಕೂ ಮನೆಯವರೇ ಓಡಾಡಬೇಕು ಹೇಳಿದರೆ ಅವರಿಗೂ ತುಂಬ ಕಷ್ಟ ಆಗ್ತದೆ. ಅವರ ಕೆಲಸದ ಮಧ್ಯೆ ಅವರ ಫ್ಯಾಮಿಲಿ ನೋಡಿಕೊಳ್ಳೋದ ಅಥವಾ ನಮ್ಮನ್ನು ಇಷ್ಟು ನೋಡಿಕೊಳ್ಳೋದೇ ಹೆಚ್ಚು. ಅದರ ಹೊರೆ ಕೂಡ ಅವರಿಗೆ ಬೀಳದಾಗೆ ನಾವು ಅದನ್ನು ಹಾಗೆ ಮುಂದುವರಿಸಬೇಕಂತ ನನ್ನ ಕೋರಿಕೆ. ಏಪ್ರಿಲಿಂದ ಆ್ಯಕ್ಚುಲಿ ನಿಮಗೆ ಸರ್ಕಾರ ರಾಜ್ಯ ಪ್ರಶಸ್ತಿ ಕೂಡ ಕೊಟ್ಟಿತ್ತು. ಹೌದು, ನಾನು ಸ್ವಲ್ಪ ಚಿತ್ರ ಮಾಡ್ತೇನೆ. ಅದನ್ನು ನೋಡಿ ಸರ್ಕಾರ ನನಗೆ ಇದು ಡಿಸೇಬಿಲಿಟಿ ದಿವಸ ಇದು ರಾಜ್ಯ ಸರ್ಕಾರದಿಂದ ರಾಜ್ಯ ಪ್ರಶಸ್ತಿ ಬಂದಿದೆ. ಥ್ಯಾಂಕ್ ಯು. ನನ್ನ ಹೆಸರು ಹರೀಶ್ ಮಾಂಬಾಡಿ ಅಂತ. ನಾನು ಒಬ್ಬ ದಿವ್ಯಾಂಗ ಮಗುವಿನ ತಂದೆಯಾಗಿ ಮಾತಾಡ್ತಾ ಇದ್ದೇನೆ. ಅಂದರೆ ನಮಗೆ ಮಾನದಂಡ APL ಮತ್ತು BPL ಅಂತ ಮಾನದಂಡ ಹಾಕಿರುವ ಕಾರಣ ನಾವು ಆ ಪಿಂಚಣಿಯನ್ನು ಪಡಿಲಿಕ್ಕೆ ನಾವು ಅರ್ಹ ಅಲ್ಲ ಅಂತೇಳಿ ಹೇಳುವಂಥದ್ದು ನಮಗೆ ನಾನು ಕೇಳಲಿಕ್ಕೆ ಹೋದಾಗ ಆನ್ಸರ್ ಬಂದಿದೆ. ನಾವು ಕೇಳೋದು ಇಷ್ಟೇ, ಈಗ ನಮ್ಮ ಮನೆಯ ಆದಾಯ ಎಷ್ಟು ಹೆಚ್ಚಿರ್ತದೆ ಕಮ್ಮಿ ಇರ್ತದೆ ಅದನ್ನು ಮಾನದಂಡವಾಗಿ ಪರಿಗಣಿಸದೆ ಡಿಸೇಬಿಲಿಟಿ ಅಂತ ಹೇಳೋದೇ ಒಂದು ಮಾನದಂಡವಾಗಿ ನೋಡಿಕೊಂಡು ದಿವ್ಯಾಂಗರಿಗೆ ಪ್ರತಿ ತಿಂಗಳ ಪಿಂಚಣಿಯನ್ನು ಕೊಡಬೇಕು ಅಂತೇಳಿ ಹೇಳಿ. ನನ್ನ ಮಗಳು ವಿಲಿಯಮ್ಸ್ ಸಿಂಡ್ರೋಮ್ ಅಂತ ಆ ಸ್ಥಿತಿಯಲ್ಲಿದ್ದಾಳೆ. ಅವಳು ಇನ್ನೂ ಅವಳ ಸ್ಥಿತಿಯಲ್ಲಿ ಇರುವವರು ತುಂಬ ಜನ ಇರಬಹುದು. ಬಟ್ ನಾನು ಅವಳ ಪರವಾಗಿ ನಾನು ಕೇಳೋದೇನಂತ ಹೇಳಿದರೆ, ಸರ್ಕಾರ ಅವಳು ಹೆಸರನ್ನು ಅವಳ ಅರ್ಜಿಯನ್ನು ಹಿಡ್ಕೊಂಡು ನಾನು ಹೋದಾಗ ನಿನ್ನ ಆದಾಯ ಎಷ್ಟುಂಟಂತ ಕೇಳುವಂಥದ್ದು ಪರಿಸ್ಥಿತಿ ಬರಬಾರ್ದು. ಡಿಸೇಬಿಲಿಟಿ ಅಂತ ಹೇಳೋದು ಅದುವೇ ಒಂದು ಅರ್ಹತೆ ಅಂತೇಳಿ ಹೇಳುವಂಥದ್ದು ನಾವು ಪರಿಗಣಿಸಿ ಸರ್ಕಾರ ಈ ಕುರಿತು ಗಮನ ಹರಿಸಬೇಕು ಅಂತ. ಅಂದರೆ ಅದು ಮೊದಲು ನಾನು ತಿಳಿದ ಮಟ್ಟಿಗೆ ಮೊದಲು ಇದನ್ನು APL BPL ಅಂಥದ್ದನ್ನು ಅದನ್ನು ಕನ್ಸಿಡರ್ ಮಾಡುವವರು
ಈ ಬೇರೆ ಬೇರೆ ಇಲಾಖೆಗಳಲ್ಲಿರ್ಬೋದು, ಬೇರೆ ಬೇರೆ ಇದಿರ್ಬೋದು, ನೋಡ್ತಿರಲಿಲ್ಲ. ಅಷ್ಟು ತುಂಬ ಸ್ಟ್ರಿಕ್ಟಾಗಿ ನೋಡ್ತಿರಲಿಲ್ಲ. ನನಗೆ ಅನ್ನಿಸ್ತದೆ ಒಂದು 3-4 ತಿಂಗಳ ಹಿಂದೆ ಎಲ್ಲ ಯೋಜನೆಗಳದ್ದು, ಸರ್ಕಾರದ ಎಲ್ಲ ಯೋಜನೆಗಳನ್ನು ರಿವೈಸ್ ಮಾಡ್ತಾ ಇದ್ದಾರೆ. ರಿವೈಸ್ ಮಾಡೋದು ಅಂತ ಹೇಳಿದರೆ ಅದನ್ನು ನಿಜವಾಗಿ ಅರ್ಹರಿಗೆ ಸಿಗ್ತಾ ಇದೆಯಾ ಇಲ್ವಾ ಅಂತ ಅದನ್ನು ನೋಡ್ತಾ ಇದ್ದಾರೆ. ಅದು ನೋಡುವ ಹೊತ್ತಿನಲ್ಲಿ ಬೇರೆ ಬೇರೆ ಪಿಂಚಣಿಗಳ ಬಗ್ಗೆ ಅವರು ಕೆಲವರು ಡೆತ್ ಆಗಿರ್ತದೆ, ಅವರಿಗೆ ಸಿಗ್ತದ ಇಲ್ವ ಅಂತ ನೋಡ್ತಾರೆ. ಅದು ಅಪ್ಡೇಟ್ ಮಾಡೋದು ಸರಿಯೇ, ಅದು ಒಳ್ಳೆಯ ವಿಷಯವೇ, ಇಲ್ಲ ಅಂತಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ದಿವ್ಯಾಂಗರದ್ದು ಅವರದ್ದು ಹುಟ್ಟಿದ ತಕ್ಷಣ ಹುಟ್ಟಿದಾದ ನಂತರ UDID ಕಾರ್ಡನ್ನು ಮಾಡಿಸಿ ಇರ್ತೇವೆ, ಎಲ್ಲರೂ ಮಕ್ಕಳಿಗೆ ಮಾಡಿಸಿರ್ತೇವೆ. UDID ಕಾರ್ಡ್ ಅಂತ ಹೇಳೋದೇ ಒಂದು ಅರ್ಹತೆಯಾಗಿರುವ ಕಾರಣ ಅದನ್ನು ಪುನಃ ಮತ್ತಷ್ಟು ಅದರಲ್ಲಿ ನಿಯಮಗಳನ್ನು ಕಠಿಣಗೊಳಿಸಿ ಸಮಸ್ಯೆಗಳು, ಈಗ ನಾವು ಎಲ್ಲಿ ಹೋಗೋದು, ಯಾವ ಆಫೀಸ್ಗಳಿಗೆ ಹೋಗೋದು, ಯಾರನ್ನು ಕೇಳೋದು ಅಂತ ಹೇಳುವ ಪರಿಸ್ಥಿತಿ ಬರಬಾರ್ದು ಅಂತ.